ಹಾಯ್ ಗಾಯ್ಸ್, ಬ್ರೋ ಬ್ಲ್ಯಾಕ್ ಕಲರ್ ಹೋಗ್ತಿದೆ ಬ್ರೋ ಅಲ್ಲಿ. ಹಾಯ್, ವೆಲ್ಕಮ್ ಟು ಮೈ AK12 ಕನ್ನಡ ವ್ಲಾಗ್ಸ್. ಇವತ್ತೊಂದು ಕ್ರೇಜ್ ಆಗಿರೋ ಒಂದು ಕಂಟೆಂಟ್ನ ನಾನು ನಿಮಗೋಸ್ಕರ ತಂದಿದ್ದೀನಿ. ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿರುತ್ತೆ ಆ್ಯಂಡ್ ಫನ್ ಆಗಿರುತ್ತೆ. ನಾನು ಮಾಡ್ತಿರೋದು ಒಂದು ಚಾಲೆಂಜಿಂಗ್ ವಿಡಿಯೋ. ಸೊ ನಾನು ಮಾಡುವಂಥ ಒಂದು ಟೆಂಟಲ್ಲಿ 24 ಗಂಟೆ ನಾನು ಆ ಒಂದು ಟೆಂಟಲ್ಲಿ ಇರಬೇಕು. ನನ್ನ ಊಟ, ನನ್ನ ಪ್ರತಿಯೊಂದು ಆ ಟೆಂಟಲ್ಲೇ ಆಗಿರುತ್ತೆ. 24 ಗಂಟೆ ಸರ್ವೇಲ್ ಆಗಿರಬೇಕು. 24 ಗಂಟೆ ನಾನು ಇರ್ತೀನೋ ಅಥವಾ ಮಧ್ಯದಲ್ಲಿ ಓಡ್ ಬರ್ತೀನೋ ಗೊತ್ತಿಲ್ಲ. ತುಂಬ ಒಂದು ಈ ವಿಡಿಯೋ ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿರುತ್ತೆ, ಫನ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಕ್ರೇಜಿ ಆಗಿರೋ ಒಂದು ಕಂಟೆಂಟ್ನ, ಒಂದು ವಿಷಯನ ನಾನು ನಿಮಗೋಸ್ಕರ ತಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ಗಾಯ್ಸ್, ಕಮಾನ್. ಆ್ಯಕ್ಚುಲಿ ನಾನು ಈ ಒಂದು ಜಾಗದಲ್ಲಿ ಟೆಂಟ್ ಹಾಕೋಣ ಅಂತ ಇದ್ದೆ. ಈ ಜಾಗದಲ್ಲಿ ಇಲ್ಲಿ ಸ್ವಲ್ಪ ಹಾವುಗಳು ಕಾಟ ಅವು ಇವು ಇರೋದ್ರಿಂದ, ಅದು ಓಪನ್ ಟೆಂಟ್ ಆಗಿರೋದ್ರಿಂದ ಏನಾರು ತೊಂದರೆ ಆಗುತ್ತೆ, ಡೇಂಜರ್ ಇರುತ್ತೆ ಅಂತ ಈ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಟೆಂಟ್ ಹಾಕೋಣಂತಿದ್ದೆ. ಬಟ್ ಇಲ್ಲಿ ನಾನು ಟೆಂಟ್ ಹಾಕ್ತಿಲ್ಲ, ಬೇರೆ ಒಂದು ಮನೆ ಮೇಲೆ ನಾನು ಟೆಂಟ್ ಹಾಕ್ತಾಯಿದ್ದೀನಿ. ಟೆಂಟ್ ಹಾಕಲಿಕ್ಕೆ 4ರಿಂದ 5 ಕೋಲು, ಸ್ವಲ್ಪ ದೊಡ್ಡ ಸೈಜ್ ಇರೋ ಕೋಲ್ಗಳೇ ಬೇಕಾಗುತ್ತೆ. ಸೊ ಇದು 4ರಿಂದ 5 ಕೋಲ್ಗಳನ್ನ ನಾನು ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಏನು ನೋಡ್ತಿದ್ದೀರಲ್ಲ, ಈ ಒಂದು 4 ಕೋಲಲ್ಲೇ ವಿ ಶೇಪಲ್ಲಿ ನಾನು ಟೆಂಟ್ ಮಾಡ್ತಾಯಿದ್ದೀನಿ. ಅದು ಸುತ್ತ ಟಾರ್ಪಲ್ ಹಾಕ್ತೀನಿ. ಟಾರ್ಪಲ್ ಇವತ್ತು ಅಲ್ಲಿ ತೆಂಗಿನ ಗರಿ ಕಾಣಿಸ್ತಿದೆಯಲ್ಲ, ಆ ಒಂದು ತೆಂಗಿನ ಗರಿನ ಹಾಕ್ತಾಯಿದ್ದೀನಿ. ಈಗೇನು ಈ ಟೆಂಟ್ನ ನೋಡ್ತಿದ್ದೀರಲ್ಲ, ಇದು ಸುತ್ತ ಟಾರ್ಪಲು ಮತ್ತು ತೆಂಗಿನ ಗರಿಗಳು ಬರ್ತವೆ. ಈ ಒಂದು ಟೆಂಟಲ್ಲೇ ಮಲ್ಕೊಬೇಕು, ಆಗಲ್ಲ, ಬಟ್ ಐ ವಿಲ್ ಟ್ರೈ. ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿರುತ್ತೆ. ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ಜಾಗನ ಟೆಂಟ್ ಹಾಕ್ತಿಲ್ಲ, ಅಲ್ಲಿ ತುಂಬ ಹಾವುಗಳು ಕಾಟ ಇದೆ ಅಂತ. ಈ ಒಂದು ಟೆಂಟ್ನ ನಾನು ಈ ಒಂದು ಬಿಲ್ಡಿಂಗ್ ಮೇಲೆ ಹಾಕ್ತಾ ಇದ್ದೀನಿ. ಈ ಒಂದು ಪಾಳು ಬಿದ್ದಿರೋ ಮನೆಯಲ್ಲೇ ನಾನು ಕ್ಯಾಂಪಿಂಗ್ ಆಗ್ತಿರೋದು. ನೋಡ್ತಾ ಇರ್ಬೋದು, ಈ ಒಂದು ಮನೇನ ಗ್ರಾಮ ಪಂಚಾಯಿತಿ ಕೊತ್ಗೊಳ್ಳಿ ತ್ಯಾಜ್ಯಗಳಿಂದ 2016-17ನೇ ಸಾಲಲ್ಲಿ ಕಟ್ಸಿದ್ದು. ನೋಡ್ತಾ ಇರ್ಬೋದು ಜಾಗ ಯಾವ ಥರ ಇದೆ ಅಂತ. ಫುಲ್ ಒಂಥರ ಪೀಸ್ಫುಲ್ ಆಗಿದೆ. ಸುತ್ತ ಮರ, ಈ ಕಡೆ ತೆಂಗಿನ ಮರ, ಆ ಕಡೆ ಸುತ್ತ ಮರ, ಒಳ್ಳೆ ನೇಚರು. ಈ ಕಡೆ ಇದ್ರದ್ದು ಒಂದು ಸಿಕ್ಕಾಪಟ್ಟೆ ಸ್ಟೋರಿ ಇದೆ ನಮ್ಮೂರ ಕಡೆ, ಇಲ್ಲಿ 2 ಹುಣಸೆ ಮರದ್ದು. ಅದ್ರ ಬಡ್ಡೆಲೆ ಈ ಜಾಗದಲ್ಲೇ ನಾನು ಟೆಂಟ್ ಹಾಕ್ತಾಯಿದ್ದೀನಿ. ಈ ಒಂದು ಸ್ಟೋರಿ ಇದೆ. ರಾತ್ರಿ ನೋಡೋಣ, ಅದು ಒಂದು ಸ್ಪಿರಿಟ್, ಅದೇನೋ ನೆಗೆಟಿವ್ ಎನರ್ಜಿ ಅಂತ ಇರಲ್ಲ, ಅದೊಂದು ನನಗೆ ಏನಾದ್ರು ಫೀಲ್ ಆಗುತ್ತೆ ಅಂತ. ಚೆನ್ನಾಗಿದೆ ಮಾತ್ರ ವೆದರ್, ಸಿಕ್ಕಾಪಟ್ಟೆ ಒಂಥರ ಅಡ್ವೆಂಚರ್ ಆಗಿರುತ್ತೆ. ಇದನ್ನು ಈ ಒಂದು ಕೋಲ್ಗಳನ್ನ ಅಲ್ಲಿ ಬಿಲ್ಡಿಂಗ್ ತುರ್ತು, ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಆ ಬಿಲ್ಡಿಂಗ್ ಮೇಲೆ ತಗೊಂಡೋಗಿ ಇಲ್ಲಿ ಸುತ್ತ ಟಾರ್ಪಲ್ ಹಾಕ್ತೀನಿ. ಟಾರ್ಪಲ್ ಹಾಕಿ ಸ್ವಲ್ಪ ತೆಂಗಿನ ಗರಿಗಳು ಕೆಳಗಡೆ ಬೆಡ್ಡು ಏನಾರು ನಾನು ಟ್ರೈ ಮಾಡ್ತೀನಿ, ತೆಂಗಿನ ಗರಿನೇ ಹಾಕೊತೀನಿ. ಒಟ್ಟು ಇದು ನೇಚರ್ ಅಲ್ಲ, ಸೊ ಹಂಗಾಗಿ ಅಡ್ವೆಂಚರ್ ಆಗಿರ್ಬೇಕಂತ ಆ ಥರ ಮಾಡ್ತೀನಿ. ನಾನು ಮಾಡೋವಂಥ ಟೆಂಟಲ್ಲಿ ನಾನು 24 ಗಂಟೆ ಸರ್ವೇಲ್ ಆಗಿರ್ತೀನೋ ಅಥವಾ ರಾತ್ರಿ ಹೊತ್ತು ಭಯ ಬಿದ್ದು ಬ್ಯಾಕ್ಔಟ್ ಆಗಿ ಬರ್ತೀನೋ, ಅದು ನನಗೆ ಗೊತ್ತಿಲ್ಲ. ಮತ್ತೆ ಬಿದ್ದೋಯ್ತು. ಎಷ್ಟು ಕಷ್ಟಪಡ್ತಾಯಿದ್ದೀನಿ ಅಂತಂದರೆ, ಮಾಡ್ದಂಗೆ ಎಲ್ಲವೂ ಬಿದ್ದೋಗ್ತಿದ್ದಾವೆ. ಇನ್ನು ನೈಟ್ ಟೈಮು, ಮಳೆಗಾಲ ಬೇರೆ, ಫುಲ್ ಗಾಳಿ ಬೀಸ್ತು ಅಂತಂದರೆ ಪಕ್ಕ ಟೆಂಟು ಇರೋಲ್ಲ, ನಾನು ಇರೋಲ್ಲ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಜೈ ಆಂಜನೇಯ. ಅದು ಫೈನಲಿ ಅಂತೂ ಇಂತೂ ನಾನು ಮಾಡಿರೋ ಒಂದು ಸಣ್ಣ ಟೆಂಟು ರೆಡಿಯಾಗಿದೆ. ಇದು ಫೈನಲಿ ಅಂತೂ ಇಂತೂ ಒಳಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಸುತ್ತಮುತ್ತ, ಇಲ್ಲೇ ನಾನು ಮಲ್ಕೊಳ್ಳೋದು. ಅಂತೂ ಇಂತೂ ಸಂಜೆ ಎಷ್ಟು ಗಂಟೆ, 6 ಗಂಟೆ ಆಗಿದೆ. ಕತ್ಲಾಗೋ ತನಕ ನಾನು ಮನೇಲಿ ಅದೇನು ಅಡುಗೆ ಐಟಮ್ಸ್ ಬೇಕಲ್ಲ ಜೋಡಿಸ್ಕೊತೀನಿ. ಸಂಜೆ ಸಿಗ್ತೀನಿ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಮಳೆ ಮೋಡಾಕೊಂಡಿದೆ. ಅಲ್ಲಿಂದ ಮಳೆ ಬರ್ತಿದೆ. ಅಯ್ಯೋ, ನನ್ನ ಟೆಂಟು ಅಂತೂ ಸೀರಿಯಸ್ಲಿ ಏನು ಕಾಣಿಸ್ತಾನೆ ಇಲ್ಲ, ಫುಲ್ ಮಳೆ ಹಾಕೊಂಡಿದೆ. ಇವತ್ತು ನಾನು ಅಡ್ವೆಂಚರ್ ಮಾಡೋದು
ಡೌಟ್ ಅಂತ ಅನಿಸುತ್ತೆ. ನನ್ನ ಕೈಯಿಂದ ಎಷ್ಟಾಗುತ್ತೋ ನಿಜವಾಗ್ಲೂ ನಾನು ಟ್ರೈ ಮಾಡ್ತೀನಿ. ಅಲ್ಲಿಂದ ಮಳೆ ಹಾಕೊಂಡು ಬರ್ತಿದೆ, ಮೋಡ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಟೆಂಟು, ನನ್ನ ಊಟ, ನನ್ನ ನಿದ್ದೆ ಪ್ರತಿಯೊಂದು ಆ ಟೆಂಟಲ್ಲೇ ಆಗಿರುತ್ತೆ. ನಾನು ನಿದ್ದೆ ಮಾಡ್ತೀನೋ ಆ ಟೆಂಟಲ್ಲಿ ಅಥವಾ ಮಧ್ಯರಾತ್ರಿಯಲ್ಲಿ ಭಯ ಬಿದ್ದು ಓಡಿ ಬರ್ತೀನೋ. ನಾನು ಮಾಡೋ ಟೆಂಟ್ ಜಾಗದಲ್ಲಿ ಏನಾದ್ರು ಸ್ಪಿರಿಟ್ ಅಥವಾ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತಾ? ವಾಚ್ ಔಟ್ ಗೈಸ್. ಮಳೆನೂ ಬಂತು ಆಲ್ರೆಡಿ. ಡೌಟ್ ಇದೆ ನಾನು ಇವತ್ತು ಒಂದು 24 hours ಚಾಲೆಂಜಿಂಗ್ ಮಾಡೋದು. ಈಗ ಇವತ್ತೇನಾದ್ರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ನಾಳೆ ಕಂಟಿನ್ಯೂ ಮಾಡ್ತೀನಿ ನೈಟು. ಬಿಕಾಸ್ ಏನಾದ್ರು ಮಳೆ ಬಿಡ್ತು ಅಂತಂದರೆ ಮತ್ತೆ ಬಂದು ನಾನು ಇಲ್ಲೇ ಟೆಂಟ್ ಹಾಕ್ತೀನಿ. ಮಳೆ ಬರ್ತಿದೆ, ಕಾಣಿಸ್ತಿಲ್ಲ. ವ್ಯೂ ಮಾತ್ರ ನಿಜವಲ್ಲೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅದೇ ಥರ ನನ್ನ ಒಂದು ನೈಟ್ ಕ್ಯಾಂಪಿಂಗ್ ಸೆಟಪ್ ನೋಡ್ಬೋದು. ನನ್ನ ಟೆಂಟಲ್ಲಿ ಒಂದು ಲೈಟ್ ವ್ಯೂ ಮಾತ್ರ ಈ ಕಡೆಯಿಂದ ಸಕ್ಕತ್ತಾಗಿದೆ. ಈ ಕಡೆ ಮೂನ್, ಈ ಕಡೆ ಟ್ರೀ, ಈ ಕಡೆ ವೆದರ್ ಸಕ್ಕತ್ತಾಗಿದೆ. ಅಡ್ವೆಂಚರ್ ಆಗಿರುತ್ತೆ. ವಾಚ್ ಔಟ್ ಗೈಸ್, ವಾಚ್ ಟಿಲ್ ಎಂಡ್. ಲೈಟ್ ಬಿಡ್ಕೊಂಡು ಇಲ್ಲೇ ಮಲ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಓ ಮೈ ಗಾಡ್, ಇದೊಂಥರ ಫೀಲಿಂಗು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನ್ಯಾಷನಲ್ ಜಿಯೋಗ್ರಫಿಲಿ ಬರುತ್ತಲ್ಲ, ಡಿಸ್ಕವರಿ ಚಾನಲಲ್ಲಿ ಕ್ರಿಸ್ಗೆ ಏನೋ ಅವನ ಹೆಸರು ಬರ್ತಲ್ಲ, ಬೇರು, ಆ ಥರ ಫೀಲ್ ಬರ್ತಿದೆ ನನಗೆ. ಯಪ್ಪ, ಇಟ್ ಈಸ್ ರಿಯಲಿ ಅಮೇಝಿಂಗ್ ಗೈಸ್. ಈ ಒಂದು ಸೆಟಪ್ ಮಾಡಿಕೊಂಡು ಈ ಒಂದು ಸೆಟಪ್ಪಲ್ಲಿ ನಾನು 24 hours ಇರಬೇಕು. ಅಂದರೆ ನಾಳೆ ಬೆಳಗಿನ ಜಾವ ತನಕ, ಬೆಳಕರಿ ತನಕ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇರಬೇಕು. ನಮ್ಮ ತಾತ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಆಗ್ತಿರೋದು, ನೀವು ಪಕ್ಕದಲ್ಲಿ ಹುಣಸೆ ಮರ ನೋಡಿದ್ರಲ್ಲ, ಅಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಏನೋ ಇದೆ ಅಂತ ಅಂತಾರೆ. ಅದು ನಾನು ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ನನಗೆ ಒಂದು ಸಲ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಈಗ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾವು ನೋಡೋಣ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಈ ಥರ ಆರ್ ಆಗಿರೋದು, ಸ್ಪಿರಿಟು ಥರ ಒಂದು ಫೀಲ್ ಮಾಡೋದಂದರೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಆ ಥರ ಫೀಲ್ ಆದರೆ ಡೆಫಿನೆಟ್ಲಿ ನಿಮಗೆ ತೋರಿಸ್ತೀನಿ. ಈ ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಇಲ್ಲಿ ಬೆಂಕಿ ಹಾಕೋಕ್ಕಾಗಲ್ಲ. ಇಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹುಲ್ಲು ಬಣ್ಣವಾಗಿರ್ಬೋದು, ಇಲ್ಲಿ ಏನೇನಿದೆ, ಇಲ್ಲಿ ಬೆಂಕಿ ಹಾಕಿದರೆ ಈ ಗಾಳಿಗೆ ಕಿಡಿ ಹೋಗಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ನಾನು ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇಲ್ಲಿ ಗ್ಯಾಸ್ ತಂದು ಮಾಡೋಣ ಅಂತಿದ್ದೆ. ಗ್ಯಾಸು ಇಲ್ಲಿ ತಂದರೂ ಸ್ವಲ್ಪ ಡಿಲೇ ಅಂತ ಅನಿಸುತ್ತೆ. ಮಳೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಮತ್ತು ಅಲ್ಲಿ ನಮ್ಮ ಮನೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಾನು ಮನೇಲೇ ಕುಕ್ಕಿಂಗ್ ಮಾಡ್ಕೊಬಂದು ಇಲ್ಲೇ ನಾನು ನನ್ನ ಕ್ಯಾಂಪಿಂಗಲ್ಲೇ ಊಟನ ಮಾಡ್ತಾಯಿದ್ದೀನಿ. ಏನೇ ಅಡ್ಡಿ ಆತಂಕ ಬಂದರೂ ನಾನು ನಂಬೋ ಗಾಡ್ತಿಯವರು ಬಂದು ಆಂಜನೇಯ. ಜೈ ಶ್ರೀರಾಮ್, ಜೈ ಆಂಜನೇಯ. ಆಂಜನೇಯನ ಮೇಲೆ ನಂಬಿಕೆ ಇಟ್ಟು ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಹತ್ರ ಒಂದು ವಿಷಯನ ನಾನು ಶೇರ್ ಮಾಡ್ಕೋಬೇಕಂತ ಅನಿಸ್ತಿದೆ. ಸೊ ಅದಕ್ಕೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಫ್ರೆಂಡರು ಅವ್ರ ಫ್ರೆಂಡು. ಸೊ ರಾತ್ರಿ ಹೊತ್ತು ಊಟ ಮಾಡಿ ಹುಡುಗರ ಜೊತೆ ಎಲ್ಲ ಸುತ್ತಾಡಿ ಬೈಕಲ್ಲಿ ಚೆನ್ನಾಗಿ ಮನೆಯವ್ರ ಜೊತೆ ಎಲ್ಲ ಅವ್ರ ಅಪ್ಪ ಅಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಹೋಗಿ ರಾತ್ರಿ ಹೊತ್ತು ಊಟ ಮಾಡಿ ಮಲ್ಕೊತಾರೆ. ಬೆಳಗ್ಗೆ ಎದ್ದು ಅದು ಬ್ರಷ್ ಮಾಡ್ತಾರಂತೆ. ಬ್ರಷ್ ಮಾಡಿ ದೆನ್ ಸಡನ್ನಾಗಿ ಲೋ ಬಿ ಪಿ ಆಗಿ ಅವರು ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಸೊ ಆ ವಿಷಯನ ನಾನು ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಗ ನನಗೆ ಏನು ರಿಯಲೈಸ್ ಆಗಿದೆ ಅಂತಂದರೆ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಥರ, ಅದು ಯಾವ ಟೈಮಲ್ಲಿ ಹೊಡ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇರೋಷ್ಟು ದಿನ ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್, ಎವ್ರಿ ಅವರ್, ಎವ್ರಿ ಡೇ ಎಂಜಾಯ್ ಯುವರ್ ಲೈಫ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ನಿಮಗೆ. ಸೊ ಬಿಕಾಸ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಯಾವ ಟೈಮಲ್ಲಿ ನಮ್ಮ ಸಾವು ಬರುತ್ತೆ ಅಂತ ಹೇಳೋಕೆ, ಯಾವ ಮೂಲಕ ಬರುತ್ತೆ ಅಂತ ಹೇಳೋಕ್ಕಲ್ಲ. ನಾನು ಇದ್ದನ್ನು ಹಿಂಗೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಎವ್ರಿ ಸೆಕೆಂಡ್ನ, ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡಿ. ನನಗೆ ಇಲ್ಲೇನು ಬರುತ್ತೋ, ಇಲ್ಲೇನು ಹೇಳುತ್ತೋ ಅದೇ ಕೆಲಸ ಮಾಡೋದು. ಸೊ ಅದಕ್ಕೆ ನನ್ನೊಂದು ಲೈಫಿನ ಪಾಲಿಸಿ ಏನಂತಂದರೆ, ನಾನು ಇರೋಷ್ಟು ದಿನ ಎಂಜಾಯ್ ಮಾಡಬೇಕು, ಈ ಜಗತ್ತನ್ನ ನೋಡಬೇಕು, ಸುತ್ತಿರಬೇಕು, ಅಡ್ವೆಂಚರ್ ಮಾಡಬೇಕು. ಒಟ್ಟು ನಾನು ಹ್ಯಾಪಿಯಾಗಿರ್ಬೇಕು ಅಷ್ಟೇ. ಮನುಷ್ಯನ ಜೀವನನ ಇಷ್ಟೇ. ಅವನು ದುಡಿಯೋದು, ಆ ದುಡ್ದಿರೋ ದುಡ್ಡನ್ನ ಅವನ ಲೈಫಿಗೆ ಎಂಜಾಯ್ ಮಾಡೋದು ಇಷ್ಟೇ. ಒಟ್ಟು ನನ್ನ ಪಾಲಿಸಿ ಏನಂತಂದರೆ, ನನ್ನ ಲೈಫಲ್ಲಿ ಇರೋ ತನಕ ನಾನು ಎಂಜಾಯ್ ಮಾಡ್ಬೇಕಂತ ಇದ್ದೀನಿ. ಎಷ್ಟು ಏನು ಲೈಫಿಗೆ ಏನೇನಿದೆ, ಯಾವ ಅಂತಂತ ಏನಿದೆ ಆ ಅಂತಂತನ ಎಂಜಾಯ್ ಮಾಡ್ಬೇಕಂತ ಇದ್ದೀನಿ ಅಷ್ಟೇ. ಊಟ ಮಾಡ್ತಾಯಿದ್ದೀನಿ.
ಎಲ್ಲೋದ್ರೂ ಅಷ್ಟೇ, ಹೊರಗಡೆ ಎಲ್ಲೇ ಹೋದ್ರು ಈ ಥರ ಏನೇ ನಾವು ಅಡುಗೆ ಊಟ ತಗೊಂಡೋದ್ರು ಈ ಥರ ನಿಲ್ಲಿಸ್ಬೇಕು ಅಂತ ಅಂತಾರಲ್ಲ, ಆ ಥರ ಮಾಡ್ತಾಯಿದ್ದೀನಿ. ಕಡೆ ಮಿಸ್ ಆಗ್ತೀನಿ. ಚೆನ್ನಾಗಿದೆ ಅಡುಗೆ ಮಾಡ್ಕೊಂಡು ಬಂದಿದ್ದು ನಾನು ಮಾತ್ರ. ಅದೇನು ಗೊತ್ತಾ, ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೂ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸೊ ನಾವು ಮನೇಲಿ ಮಾಡ್ಕೊಂಡು ಹೊರಗಡೆ ತಿಂದರೆ ಒಂದು ಟೇಸ್ಟು, ಒಂದು ರುಚಿ ಬೇರೆ. ಸಖತ್ತಾಗಿದೆ ಈ ಕೂಲ್ ವೆದರು. ಈ ಕಡೆ ಸಣ್ಣ ಸಣ್ಣ ಲೈಟ್ಗಳು, ಆ ಮಿಡತೆ ಸೌಂಡು, ಗಾಳಿ ಸೌಂಡು, ಮರ ಸೌಂಡು, ಅದ್ರ ಮಧ್ಯೆ ಕುತ್ಕೊಂಡು ಊಟ ಮಾಡ್ತಿದ್ರೆ ನೇಚರ್ ಮಧ್ಯೆ ಅದ್ಭುತ. ಊಟ ಆಯಿತು, ಕೈ ತೊಕ್ಕಂತ ಉಂಟು. ಈ ಒಂದು ಮೂಮೆಂಟಿಗೆ ನನಗೊಂದು ಸಾಂಗ್ ಹೇಳ್ಬೇಕಂತ ಅನ್ನಿಸ್ತೈತೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಫೈನಲಿ ಅಂತೂ ಇಂತೂ ಊಟ ಆಯಿತು. ನೀನೇನು ಮಲಗೋದಷ್ಟೇ, ಮಲಗ್ತೀನಿ. ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಡೆಫಿನೆಟ್ಲಿ ತೋರಿಸ್ತೀನಿ. ಬಾಯ್, ಗುಡ್ ನೈಟ್. ಯಾಕೋ ಏನೋ ಗೊತ್ತಿಲ್ಲ, ಇಲ್ಲೇ ಊಟದೆಲ್ಲ ಇಲ್ಲೇ ಇದೆ. ಒಂಥರ ಸೌಂಡ್ ಬರ್ತಿದೆ, ಒಂಥರ ಏನೋ ಒಂಥರ ಡಿಫ್ರೆಂಟ್ ಒಂಥರ ಸೌಂಡು. ಯಾವುದೋ ಒಬ್ಬ ಮನುಷ್ಯ ಇರೋ ಥರ ಸೌಂಡ್ ಬರ್ತಿದೆ. ನಾಯಿ ಬೇರೆ ಬೊಗಳುತ್ತೈತೆ. ಟೈಮ್ ನೋಡಿದರೆ ಈಗ 1:30 ಆಗಿದೆ. ನೋಡ್ತಾ ಇರ್ಬೋದು ಟೈಮ್, ಈಗ ನೀವು 1:30 ಆಗಿದೆ ಟೈಮು. ನಾಯಿ ಬೇರೆ ಬೊಗಳುತ್ತಿದ್ದ. ನಾಯಿ ಬೊಗಳಿದ್ರೆ ಏನೇನೋ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀನಪ್ಪ ನಾನು. ಏನು ಸೌಂಡ್ ಬರ್ತಿದೆ ಆಗ್ತಿಲ್ಲ. ಆ ಕಡೆ ಮುಂಚೆ ಮರ ತೋರಿಸಿದ್ದು ನಾನು ಸೌಂಡ್ ಬರ್ತಿದ್ದೆ. ಯಪ್ಪ, ಇದು ನೋಡಿಲಿ ಸಡನ್ನಾಗಿ ಹೆಂಗೆ ಶಾಕ್ ಆಯ್ತುತ್ತೆ. ಬ್ರೋ ಏನು ಬ್ರೋ ಅದು? ಬ್ರೋ ಬ್ಲ್ಯಾಕ್ ಕಲರ್ ಹೋಗ್ತಿದೆ ಬ್ರೋ ಅಲ್ಲಿ. ಓ, ಕಾಣಿಸ್ತಿದ್ಯಾ? ಏಯ್, ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ಏ ಗುರು, ಈ ಗಾಳಿ ಬೀಸ ಹೊಡ್ತಕ್ಕ ಒಂದು ಕಡೆ ಅದಕ್ಕೆ ಆಗುತ್ತೆ. ಇದೊಂದು ಸಾಂಗ್ ಇದೆಯಲ್ಲ, ಯಾವುದದು ಸಾಂಗು? ತಂಗಾಳಿಯಲ್ಲಿ ನಾನು ಅಂತ ಇದೆಯಲ್ಲ, ಆ ಸಾಂಗೆ ನೆನಪಾಗ್ತಿದೆ ಬ್ರೋ. ಆ ಥರ ಎಲ್ಲರೂ ತೇಜ್ ಬರುತ್ತಾ ಏನು ಅಂತ ಅಕ್ಕಪಕ್ಕದಲ್ಲಿ. ಯಾಕೋ ಗೊತ್ತಿಲ್ಲ, ಸಿಚುವೇಶನ್ ಸಿಕ್ಕಾಪಟ್ಟೆ ಖರಾಬಾಗಿದೆ. ಮಧ್ಯರಾತ್ರಿ 1:30 ನನ್ನ ಸಿಚುವೇಶನ್ ಯಾಕೋ ನನಗೆ ಕ್ರಿಟಿಕಲ್ ಆಗಿದೆ ಅನಿಸುತ್ತೆ. ಯಾಕೋ ನನಗೆ ಬ್ಯಾಡ್ ಅನಿಸುತ್ತೆ. 24 ಗಂಟೆ ಚಾಲೆಂಜಿಂಗ್ ಅಂತ ಹಾಕಿದೆ, ಬಟ್ ಮಾಡೋಕ್ಕಾಗ್ತಿಲ್ಲ ಅಂತ. ಒಂದು ಕಡೆ ಬೇಸರನೂ ಇದೆ, 24 ಗಂಟೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಈ ಒಂದು ಚಾಲೆಂಜಿನ ಇಲ್ಲಿಗೆ ಕೈ ಬಿಡ್ತಿದ್ದೀನಿ, ಡ್ರಾಪ್ ಔಟ್ ಮಾಡ್ತಿದ್ದೀನಿ. ಸಾರಿ ಗೈಸ್. ಅದು ಯಾವ ಬಾಯಲ್ಲಿ ನಾನು ಅದು ಏನಂತ ಹೇಳಿದ್ನೋ, ನಾನು ಟೆಂಟ್ ಮಾಡೋ ಜಾಗದಲ್ಲಿ ಏನಾದ್ರು ಸ್ಪಿರಿಟ್ ಅಥವಾ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ ಅಂತ. ಮೈ ಮದರ್ ಪ್ರಾಮಿಸ್, ನಿಜವಾಗ್ಲೂ ಆ ನೆಗೆಟಿವ್ ಎನರ್ಜಿ ಸ್ಪಿರಿಟ್ ನಿಜವಾಗ್ಲೂ ಫೀಲ್ ಆಗಿದೆ. ಆ್ಯಂಡ್ ನನ್ನ ನೈಟ್ ವಿಷನ್ ಕ್ಯಾಮ್ರಾ ಅಂತ ಇತ್ತು, ಆ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಕೂಡ ಆಗಿದೆ. ಅದೊಂದು ಆನ್ ಮಾಡ್ಕೊಂಡಿದ್ದೆ ಆ ಕ್ಯಾಮ್ರಾನ. ಅದು ನಾನು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಿದ್ದೆ ಯಾವ ಕ್ಲಿಪ್ಸ್ ಅಂತ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಆ ಒಂದು ನೈಟ್ ವಿಷನ್ ಕ್ಯಾಮ್ರಾಕ್ಕೆ ಕ್ಯಾಪ್ಚರ್ ಆಗಿದೆ. ನಾನು ಸುಳ್ಳು ಹೇಳ್ತಿಲ್ಲ, ಬೇಕಿದ್ರೆ ಆ ಫೋಟೋಗಳನ್ನ ನೋಡ್ಕೊಂಡು ಬನ್ನಿ. ಏ ಗುರು, ಈ
ಈಗ ಏನು ಈ ಸರ್ಕಲ್ ಒಳಗೆ ಫೋಟೋ ನೋಡ್ತಿದ್ದೀರಲ್ಲ, ಇದು ನನ್ನ ಕಣ್ಣಿಗೂ ಹಾಗೂ ಮತ್ತೆ ನನ್ನ ಕ್ಯಾಮ್ರಾ ಕಣ್ಣಿಗೂ ಬಿದ್ದಿರುವಂಥ ರಿಯಲ್ ಫುಟೇಜ್ ಕ್ಯಾಪ್ಚರ್ ಮಾಡಿರುವಂಥ ಒಂದು ಗೋಸ್ಟ್ ಫೋಟೋ ಇದು. ನಾನು ನೈಟ್ ಕ್ಯಾಂಪಿಂಗ್ ಮಾಡಬೇಕಾಗಿರೋ ಇನ್ಸಿಡೆಂಟು. ಬ್ಯಾಕ್ಔಟ್ ಮಾಡಿ ಹೋಗ್ತಾ ಇದ್ದೀನಿ. ಅಪ್ಪ ಮೈಯೆಲ್ಲ ರೋಮಾಂಚನ ಆಗ್ತೈತಿ. ಯಾಕಾದ್ರೆ ಬಂದಿಬ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.